ಅದ್ಭುತವಾದ ವಿಚಾರ ಅಂದರೆ ತೆರಿಗೆ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋ ಪರಿಸ್ಥಿತಿನೇ ಇಲ್ಲ GST. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಕೊಡಬೇಕು. ನಾನು 69,99,999 ಬಂದು ವಹಿವಾಟು ದಾಟಿದ್ರೆ ಐ ಹ್ಯಾವ್ ಟು ಚೇಂಜ್ ಮೈ ಡಿಕ್ಲರೇಷನ್ ಇಮಿಡಿಯೇಟ್ಲಿ. ಒಂದು 20 ನಿಮಿಷ ಈ ಥರ ಸಂಸ್ಥೆ ಪ್ರಸ್ತುತ ಮಾಡೋ ಕ್ಲಾಸ್ ಅಟೆಂಡ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಒಂದು ಬಿಸ್ನೆಸ್ ಅನ್ನ ನಾವು ಶುರು ಮಾಡ್ತೀವಿ ಅಂತಂದ್ರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥದ್ದು GST ರಿಜಿಸ್ಟ್ರೇಷನ್. ಸೊ ಬಿಸ್ನೆಸ್ ಅಂತ ಬಂದಾಗ ಬ್ಯಾಂಕ್ನ ಕೆಲಸ ಆಗಿರ್ಬೋದು ಅಥವಾ ಬಿಲ್ಲಿಂಗ್ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಲೋನ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ GST ಬೇಕೇ ಬೇಕು. ಹಾಗಾದ್ರೆ GST ರಿಜಿಸ್ಟ್ರೇಷನ್ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಲಿಜಿಬಿಲಿಟಿ ಏನು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅಕೌಂಟೆಂಟ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಮುರಳೀಧರ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ GST ವಿಚಾರವಾಗಿ. ಈಗ ನಾನು ಯಾವ್ಯಾವ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ನನ್ನ ಟರ್ನ್ಓವರ್, ನೀವು ಹೇಳಿದ್ರಿ 40 ಲಕ್ಷಕ್ಕಿಂತ ಕಡಿಮೆ ಟರ್ನ್ಓವರ್ ಇದ್ದವ್ರು ಮಾಡೋದು ಬೇಡ ಅಂತ ಹೇಳಿದ್ರಿ. ಬಟ್ ಬೇರೆ ಯಾರಾದ್ರೂ ಎಕ್ಸ್ಕ್ಲೂಡೆಡ್ ಇದ್ದಾರಾ? ನೀವು ಈ ಕೆಲಸ ಮಾಡ್ತಿದ್ರೆ ನಿಮ್ಗೆ GST ರಿಜಿಸ್ಟ್ರೇಷನ್ ಬೇಡಪ್ಪ, ಎಕ್ಸ್ಕ್ಲೂಷನ್ಸ್ ಇದೆಯಾ? ಇಲ್ಲ. ಸೇವಾದಾರರು 20 ಲಕ್ಷ, 40 ಅಲ್ಲ. ಸರ್ವಿಸಸ್ಗೆ, ಮಾರಾಟ ತಯಾರಿಕೆಗೆ 40 ಲಕ್ಷ, ಟ್ರೇಡಿಂಗ್ ಬಿಸ್ನೆಸ್ ಮಾಡೋರಿಗೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರಿಗೆ, ದೋಸ್ ಹೂ ಇನ್ವಾಲ್ವ್ ದೆಮ್ಸೆಲ್ಸ್, ಯಾರು ಸರಕಿನ ಜೊತೆ ಸೇರಿಸ್ಕೊಂಡು ವ್ಯಾಪಾರ ಮಾಡ್ತಾರೋ ಅವರಿಗೆ 40 ಲಕ್ಷ. ಓಕೆ. ಯಾರು ಬರೀ ಸೇವೆ ಅವ್ರಿಗೆ 20 ಲಕ್ಷ. ಅಂದ್ರೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಯಾರಾದ್ರೂ ಸೆಲೂನ್ ನಡೆಸ್ತಾ ಇದ್ರೆ ಬರೀ ಹೇರ್ ಕಟ್, ಶೇವಿಂಗ್ ಇದನ್ನ ಮಾಡ್ತಿದೀನಿ, ಅವ್ರಿಗೆ 20 ಲಕ್ಷ. ಅದೇ ನಾನು ಒಂದು ಅಡ್ವೊಕೇಟ್, ಬಟ್ಟೆ ಅಂಗಡಿ ಮಾಡ್ತಿದ್ದೀನಿ, ಇಲ್ಲ ಬಟ್ಟೆ ಅಂಗಡಿಗೂ ಇದೆ 40 ಲಕ್ಷ. ಟೈಲರಿಂಗ್ ಮಾಡ್ತಿದ್ರೆ 20 ಲಕ್ಷ. 20 ಲಕ್ಷ. ಬಟ್ಟೆ ಅಂಗಡಿ 40 ಲಕ್ಷ. ಮಾರಾಟ ಅನ್ನೋ ಪದ ಬಂದ್ಬಿಟ್ರೆ 40. ರೆಸ್ಟೋರೆಂಟ್ ಬಿಸ್ನೆಸ್ ಮಾರಾಟನೇ 40 ಲಕ್ಷ. ಇಲ್ಲಿ ಮೂರನೇ ವಿಚಾರ ಉದ್ಭವ ಆಗುತ್ತೆ. ಒಂದು ಸೇವೆ, ಇನ್ನೊಂದು ಮಾರಾಟ, ಮೂರನೇದು ಸೇವೆ ಮತ್ತು ಮಾರಾಟ ಒಳಗೊಂಡಿರೋದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು, ಅಲ್ಲೆಲ್ಲ ಬಟ್ಟೆ ಅಂಗಡಿಯವನೇ ಟೈಲರಿಂಗ್ ಮಾಡಿಕೊಡೋದು, ಅದರಲ್ಲಿ 40 ಲಕ್ಷ. ಅವ್ರಿಗೆಲ್ಲ 40 ಲಕ್ಷ. ಬಟ್ ಅವರೆಲ್ಲ ವಸೂಲಿ ಮಾಡಬೇಕು ತೆರಿಗೆ. ಈಗ ಅಡ್ವೊಕೇಟು, ನೀವು ನನ್ನ ಅಡ್ವೊಕೇಟು, ನನ್ನ ಪರವಾಗಿ ಕೋರ್ಟಲ್ಲಿ ಹೋರಾಡ್ತೀರಾ, ಅದಕ್ಕೆ ನೀವು ತೆರಿಗೆ ವಸೂಲಿ ಮಾಡೋಂಗಿಲ್ಲ. ಬಟ್ ನೀವು ನನಗೊಂದು ಲೀಗಲ್ ಒಪಿನಿಯನ್ ಕೊಡ್ತೀರಾ, ನೀವು ನನ್ನ ಕೇಳ್ತೀರಾ ಈ ರೀತಿ ಮಾಡಲಾ ಅಂತ, ನಾನೊಂದು ಲೀಗಲ್ ಒಪಿನಿಯನ್ ಕೊಡ್ತೀನಿ. ಅದಕ್ಕೆ ನಾನು ತೆರಿಗೆ ಚಾರ್ಜ್ ಮಾಡಬೇಕು ನನ್ನ 20 ಲಕ್ಷಕ್ಕಿಂತ ಮೇಲಿದ್ದರೆ. ಬಟ್ ನೀವು ಅದನ್ನು ತೆರಿಗೆ ಕಟ್ಟಲೇಬೇಕು. ಅದು ನಿಮ್ಮದು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ ಕಟ್ಟಬೇಕು, ಆ ಥರ. ಸೊ ಖರೀದಿ, ಮಾರಾಟ, ಸೇವೆ, ಸರಕು ಮತ್ತು ಸೇವೆ ಎರಡೂ ಇರೋದು. ಬೇಸಿಕಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸು, ಶಿಪ್ ಬಿಲ್ಡಿಂಗು, ಅವರೆಲ್ಲ ಸರಕು ಮತ್ತು ಸೇವೆಗೆ ಬರ್ತಾರೆ. ಅವ್ರಿಗೆ ಸಂಪೂರ್ಣ ವ್ಯಾಲ್ಯೂ ಮೇಲೆ ತೆರಿಗೆ ವಸೂಲಿ ಮಾಡಬೇಕು. ಲ್ಯಾಂಡ್ ಸೇಲ್ ಮೇಲೆ GST ಇರಲ್ಲ. ಬಟ್ ಲ್ಯಾಂಡ್ ಡೆವಲಪರು ಲ್ಯಾಂಡ್ ತಗೊಂಡು GD ಮಾಡಿಕೊಂಡು ಅದನ್ನು ಮೂಲ ಬೆಲೆಗೆ ಸೇರಿಸ್ಬೇಕಾದಾಗ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ, ಅವನ ಮೂಲ ಬೆಲೆ ಏನು ಅಂತ. ನಾನು ನಿಮಗೆ ಲ್ಯಾಂಡ್ ಸೇಲ್ ಮಾಡಿದಾಗ ತೆರಿಗೆ ಇಲ್ಲ. ಲ್ಯಾಂಡ್ JD ಕೊಟ್ಟಾಗ ಅರ್ಧ ಲ್ಯಾಂಡಿಗೆ ಬದಲಾಗಿ ಬಿಲ್ಡಿಂಗ್ ಕೊಡ್ತಾಯಿದ್ದೀನಿ. ಸೊ ಇದೆಲ್ಲ ಕೆಲವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಕೊಡಬೇಕು. ಇದರಲ್ಲಿ ಅದ್ಭುತವಾದ ವಿಚಾರ ಅಂದರೆ ತೆರಿಗೆ ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋ ಪರಿಸ್ಥಿತಿನೇ ಇಲ್ಲ GST. ಒಂದಾಗ ಕಟ್ಟಬೇಕು, ಇಲ್ಲ ಕಟ್ಟಬಾರ್ದು. ಅರ್ಥ ಆಯ್ತು. ಸೊ ಈಗ ಸರ್, ನನಗೆ ನೀವು ಹೇಳ್ತಾ ಇದ್ರಿ ಈಗ ಯಾರ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ಈಗ ನನಗೆ 40 ಲಕ್ಷಕ್ಕಿಂತ ಕಡಿಮೆ ಇದ್ದು ನಾನು ಒಂದು ವೇಳೆ ಮಾರಾಟ ಅಥವಾ ನಾನೀಗ ಟ್ರೇಡಿಂಗ್ ಮಾಡ್ತಿದ್ದು, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರೆ ನಾನು ಮಾಡಿಸೋದು ಬೇಡ ಅಂತ. ಬಟ್ ನೀವು ಮೊದಲು ಹೇಳಿದ್ರಿ ಒಂದು ವೇಳೆ ನನಗೆ ಅವಕಾಶ ಇದ್ದು ನಾನು ಮಾಡಿಸ್ಲೇಬೇಕು ಅಂತ ನನಗೆ ಇಷ್ಟ ಇದ್ರೆ ನಾನು ಮಾಡಿಸ್ಕೊಬೋದು, ಏನು ತಡೆ ಇಲ್ಲ. ಹಾಗಾದರೆ ನಾನು GST ರಿಜಿಸ್ಟ್ರೇಷನ್ ಅಪ್ಲೈ ಮಾಡ್ತೀನಿ. ನಾನೀಗ ಬರೀ 15 ಲಕ್ಷ ಅಂತ ನಾನು ಮ್ಯಾನುಫ್ಯಾಕ್ಚರಿಂಗ್
ಅಂದರೆ ನಾನು 40 ಲಕ್ಷ ತನಕ ನನಗಿಲ್ಲ. ಬಟ್ GST ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಮ್ಮ 40 ಲಕ್ಷ ತನಕ ಹೇಗಿದ್ರು ಕಂಪಲ್ಷನ್ ಇಲ್ವಲ್ಲ, ನಾನು ರಿಟರ್ನ್ಸ್ ಫೈಲ್ ಮಾಡಲ್ಲ, ಕಲೆಕ್ಷನ್ನು ಮಾಡಲ್ಲ. ಇಲ್ಲ, ನೀವು ರೆಗ್ಯುಲರ್ ಸ್ಕೀಮಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಯು ಕ್ಯಾನ್ ಟೇಕ್ ಬ್ಯಾಕ್ ಯುವರ್ ಟ್ಯಾಕ್ಸ್ ಪೇಯ್ಡ್ ಆನ್ ಪರ್ಚೇಸಸ್. 40 ಲಕ್ಷ ಕಡಿಮೆ ನಿಮ್ಮ ವಹಿವಾಟಿದ್ದು ನೀವು ಖರೀದಿ ಮೇಲೆ ತೆರಿಗೆ ಕಟ್ಟಿದ್ರೆ ಮಾರಾಟದ ಮೇಲೆ ತೆರಿಗೆ ವಸೂಲಿ ಮಾಡಲೇಬೇಕು, ಮುರ್ಕೋಬೇಕು. ಓಕೆ, ನಾನೀಗ ಕಲೆಕ್ಟ್ ಮಾಡಲ್ಲಪ್ಪ, ಆಗ ಬರೋದಿಲ್ಲ. ಅದಕ್ಕೊಂದು ಕಾಂಪೋಸಿಷನ್ ಸ್ಕೀಮ್ ಅಂತಿದೆ, 40 ಲಕ್ಷ 75 ಲಕ್ಷ ಅಂತ. ಅಂದರೆ ನೀವು ರಿಜಿಸ್ಟ್ರೇಷನ್ ತೊಗೋಬೋದು, ತೆರಿಗೆ ವಸೂಲಿ ಮಾಡಬಾರ್ದು. ನೀವು ಅದಕ್ಕೆ 2%, 1%, 3% ಡಿಫ್ರೆಂಟ್ ರೇಟ್ಸ್ ಇದೆ. ಜ್ಯುವೆಲರ್ಸ್ಗೊಂದು ರೇಟ್ ಇದೆ, ಮಾರಾಟ ಮಾಡೋ ಕಾಂಪೋಸಿಷನ್ ಸ್ಕೀಮ್. ಬರೀ ವಹಿವಾಟು ಮೇಲೆ ತೆರಿಗೆ ಕಟ್ಟಿದ್ರೆ ಸಾಕು. ಎಷ್ಟು ಪರ್ಸೆಂಟೇಜ್? 1%. ಎಷ್ಟು ಟರ್ನ್ ಇದ್ರೆ? 75 ಲಕ್ಷನೂ ಇದೆ, ಕೋಟಿನೂ ಇದೆ. ಬಟ್ ಅದು ಕಾಂಪೋಸಿಷನ್ ಸ್ಕೀಮ್ ಇರೋದು ಬರೀ 75 ಲಕ್ಷಕ್ಕಿಂತ ಕಡಿಮೆ, 1 ಕೋಟಿಗಿಂತ ಕಡಿಮೆ ಇದ್ರೆ ಮಾತ್ರ ಆ ಬೇರೆ ಬಿಸ್ನೆಸ್. ಹೌದು, ಬಟ್ ಯು ಕ್ಯಾನ್ ಚೂಸ್ ಇಫ್ ಯು ಆರ್ ಎ ಕಾಂಟ್ರಾಕ್ಟರ್. ಬಟ್ ಇದರಲ್ಲಿ ವ್ಯತ್ಯಾಸ ಏನು ಅಂದರೆ, ನಾನು 69,99,999 ಬಂದು ವಹಿವಾಟು ದಾಟಿದ್ರೆ ಐ ಹ್ಯಾವ್ ಟು ಚೇಂಜ್ ಮೈ ಡಿಕ್ಲರೇಷನ್ ಇಮಿಡಿಯೇಟ್ಲಿ. ಇಲ್ಲಿ ಅಡ್ವೈಸರಿ ಪಾರ್ಟ್ ಹೇಳೋದು, ರೆಗ್ಯುಲರ್ ಸ್ಕೀಮಲ್ಲಿರಿ ಇಫ್ ಯು ಆರ್ ನಾಟ್ ಎ ಡೈರೆಕ್ಟ್ ಕನ್ಸ್ಯೂಮರ್ ಸೆಲ್ಲರ್. ನೀವು ತಯಾರಿಸೋ ವಸ್ತು ಬೇರೆ ಫ್ಯಾಕ್ಟ್ರಿ ತಗೋಬೇಕು, ಅವರು ಅದರಿಂದ ಉಪಯೋಗಿಸ್ಬೇಕು ಅಂದರೆ ಯು ಬೆಟರ್ ಬಿ ಇನ್ ರೆಗ್ಯುಲರ್ ಸ್ಕೀಮ್. ಕಾಂಪೋಸಿಷನ್ಗೆ ಹೋಗಬೇಡಿ, ಯಾಕೆಂದರೆ ಅವ್ರು ನಿಮ್ಮ ಹತ್ರ GSTN ನಂಬರ್ ಇಲ್ಲ ಅಂದರೆ ಅವ್ರು ತೊಗೊಳ್ಳಲ್ಲ. ಯಾಕೆಂದರೆ ನಿಮ್ಗೆ ಕಟ್ಟಿರೋ ತೆರಿಗೆ ಅವ್ರಿಗೆ ವಾಪಸ್ ಬರಬೇಕು. ಓಕೆ, ಆ ಚೈನ್ ಸ್ಟ್ರಾಂಗ್ ಆಗಿರಬೇಕು. ಸೊ ಹಾಗಾಗಿ GST ಅನ್ನುವಂಥದ್ದು ನಿಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ GST ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಸಪ್ಲೈ ಮಾಡಬೇಕು, ಅಪ್ಲೈ ಮಾಡಬೇಕು, ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅದಾದ ಮೇಲೆ ನಿಮಗೆ GST ನಂಬರ್ ಸಿಗುತ್ತೆ. ಹಾಗಾದ್ರೆ GST ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ, ಈಸಿಯಾಗಿ ನಾವು ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಾಗಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಪ್ರೊಸೆಸ್ ಅನ್ನ ತಿಳಿಸ್ಕೊಡಲಾಗಿದೆ. ಸುಮಾರು 2.5 ಗಂಟೆಯ ಸಂಪೂರ್ಣ ಕೋರ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಆರಾಮ್ಸೆ GST ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು. ಅಲ್ಲ ಸರ್, ಈಗ ನಾನೀಗ ನನ್ನ ಟರ್ನ್ ಓವರ್ ಈಗ ಒಂದ್ ವೇಳೆ 70 ಲಕ್ಷಕ್ಕಿಂತ ಕಡಿಮೆ ಇದೆ, ನಾನು ಐ ಕ್ಯಾನ್ ಆಪ್ಟ್ ಫಾರ್ ಕಾಂಪೋಸಿಷನ್. ಈಗ 1 ಕೋಟಿ ಕಾಂಪೋಸಿಷನ್ ಲಿಮಿಟ್. ಒಂದ್ ವೇಳೆ ನಾನು ಕಾಂಪೋಸಿಷನ್ ಹೋಗ್ಬಿಡ್ತೀನಿ, ಯು ಕ್ಯಾನ್ ಆಪ್ಟ್ ಫಾರ್ ಕಾಂಪೋಸಿಷನ್. ಬಟ್ ನಿಮ್ದು 1 ಕೋಟಿ ದಾಟೋ ಸಮಸ್ಯೆ ಬಂದಾಗ ಈಗ ನಾವು ಫಾರ್ ಅವರ್ ಮೆಜರ್ಮೆಂಟ್ ವಿ ಟೇಕ್ ಪ್ರೀವಿಯಸ್ ಇಯರ್ ಟರ್ನ್ ಓವರ್ ಅಂತ, ಅಥವಾ ಯು ಕ್ಯಾನ್ ಆಪ್ಟ್. ಅದಕ್ಕೊಂದು ಟೈಮ್ ಲಿಮಿಟ್ ಇದೆ, ಈ ಫೈನಾನ್ಷಿಯಲ್ ಇಯರ್ ಒಳಗೆ ಬಿಗಿನಿಂಗಲ್ಲೇ ಆಪ್ಟ್ ಮಾಡ್ಕೋಬೇಕು ಅಂತ. ಕಾಂಪೋಸಿಷನ್ ಆಪ್ಟ್ ಮಾಡಿ ಕಾಂಪೋಸಿಷನಿಂದ ಆಚೆ ಬಂದಾಗ ನಿಮ್ಮ ಹತ್ರ ಇರೋ ಸ್ಟಾಕ್ ಆವತ್ತಿನ ದಿನ ಡಿಕ್ಲೇರ್ ಮಾಡಬೇಕು, ಆವತ್ತಿಂದ ರೆಗ್ಯುಲರ್ ಸ್ಕೀಮ್ಗೆ ಹೋಗ್ತೀರಾ ಅಂತ ಹೇಳಬೇಕು, ಆವತ್ತಿಂದ ನೀವು ತೆರಿಗೆ ವಸೂಲಿ ಮಾಡಬೇಕು. ಅದು ಕರೆಕ್ಟು. ಬಟ್ ಆದರೆ ನಾನೀಗ ಕಾಂಪೋಸಿಷನ್ ಸ್ಕೀಮಲ್ಲಿ ಇದ್ದಾಗ ನಾನು ಜನರಿಂದ ತೆರಿಗೆ ವಸೂಲಿ ಮಾಡೋದು ಬೇಡ, ನಾನು ಸರ್ಕಾರಕ್ಕೆ ನನ್ನ ಟರ್ನ್ ಓವರ್ ಮೇಲೆ 1% ಕಟ್ಟಬೇಕು ಅಂತ ಸಿಂಪಲ್ ಇರುತ್ತೆ. ಆದರೆ ನಾನು ಬೇರೆಯವರಿಂದ ಕೊಂಡ್ಕೊಳ್ತೀನಲ್ಲ, ಅದಕ್ಕೆ ಇನ್ಪುಟ್ ಬರಲ್ಲ, ನನಗೆ ಬರಲ್ಲ. ಬಟ್ ನಾನು ಅವ್ರಿಗೆ ಕೊಡ್ತೀನಲ್ಲ, ಅದು ಅವರು ಸರ್ಕಾರ ಕಟ್ಟಲೇಬೇಕು. ಬಟ್ ಅವರು ಅದ್ರ ಮೇಲೆ ಇನ್ಪುಟ್ ತಗೋಬಹುದು, ಅಂದ್ರೆ ಅವರು ತಗೋಬಹುದು, ಅವ್ರದ್ದೇನು ತಗೋಬಹುದು. ಅಂಡ್ ದಿ ಇನ್ಹೆರೆಂಟ್ಲಿ ಸಿಸ್ಟಮ್ ವಿಲ್ ಟೆಲ್ composition dealer has purchased from a regular dealer, a regular dealer has sold to a composition dealer. ಅದು ಇಂಟರ್ನಲ್ ವೆರಿಫಿಕೇಷನಲ್ಲಿ ಸಿಗುತ್ತೆ. ಅರ್ಥ ಆಯಿತು. ಸೊ ಹಾಗಾದರೆ ಸರ್, ಈಗ ನನಗೆ ಇನ್ನೇನಾದರೂ, ಈಗ ನನ್ನ ಟರ್ನ್ ಓವರ್ 5 ಕೋಟಿ ಇದೆ, ಆದರೆ ಐ ಆಮ್ ಇನ್ ಟು ಸಮ್ ಸೆಕ್ಟರ್ಸ್, ಅಗ್ರಿಕಲ್ಚರು ಅಥವಾ ಇನ್ಯಾವುದೋ ಒಂದು ಸೆಕ್ಟರ್ ಇದೆ, ಇದಾದರೆ ನಿಮ್ಗೆ ರಿಜಿಸ್ಟ್ರೇಷನ್ ಬೇಡಪ್ಪ, GSTಯಲ್ಲಿ ಇದೆಯಾ ಎಕ್ಸ್ಕ್ಲೂಷನ್ಸ್? ಈಸಿಯಾಗಿ ಹೇಳ್ತೀನಿ. ಭೂಮಿಯಿಂದ ಆಗೋ ಉತ್ಪನ್ನಗಳು ಮಾರಾಟ ಮಾಡಿದ್ರೆ ತೆರಿಗೆ ಇಲ್ಲ. ಭೂಮಿಯಿಂದ ಆಗೋದು, ಅದನ್ನ ಅನ್ಬ್ರಾಂಡೆಡ್ ಆಗಿ ಸೆಲ್ ಮಾಡಿದ್ರೆ ಅಲ್ಲ, ಅದನ್ನ ಈಗ ನಿಮ್ಮಲ್ಲಿ 10 ಎಕರೆ ಭೂಮಿ ಇದೆ, ನೀವೇನೋ ಬೆಳಿತೀರಾ, ಬಟ್ ಅದನ್ನು ಸಂಸ್ಕರಣೆ ಮಾಡಿ ಮಾರಿದ್ರೆ ತೆರಿಗೆ ಬರುತ್ತೆ. ಸೊ ಭತ್ತಕ್ಕಿಲ್ಲ, ಅಕ್ಕಿಗಿದೆ. ಓಕೆ, ಆ ಥರ. ಗೋಧಿಗಿಲ್ಲ, ಅಟ್ಟಕ್ಕಿದೆ, ಅಲ್ಲೂ ಬ್ರ್ಯಾಂಡೆಡ್ ಬರುತ್ತೆ. ಅದು ಸಿಕ್ಕಾಪಟ್ಟೆ ಕ್ಲಾಸಿಫಿಕೇಶನ್ ಇದೆ. ನಾನು ಅವಾಗಿಂದ ನೆನಪಿಸ್ಕೊತಾ ಇದ್ದೀನಿ, ನಮ್ಮ ಮಾತಿನ ಬರಾಟೆಯಲ್ಲಿ ಮರ್ತೋಗ್ಬಿಡ್ತಾ ಇದ್ದೀನಿ. ಇದು ಎಲ್ಲದಕ್ಕೂ ಒಂದು ಗುರುತಿರೋದು HSN ಕೋಡ್ ಅಂತೀವಿ. HSN ಕೋಡ್ ಅಂತ. ಪ್ರತಿ ವಸ್ತು, ಪ್ರತಿ ಸೇವೆಗೆ ಪ್ರಪಂಚದಾದ್ಯಂತ ಇರುತ್ತೆ. ಓಕೆ, ಇದು ಯೂನಿಕ್ ಆಗಿರುತ್ತೆ, ಐಡೆಂಟಿಕಲ್ ಆಗಿ. ವೆರಿ ಯೂನಿಕ್ ನಂಬರ್. ಒಂದು ಪೆನ್ ಕ್ಯಾಪ್ಗೊಂದು ನಂಬರ್ ಇರುತ್ತೆ, ಪೆನ್ ಪೂರ್ತಿಗೊಂದು ನಂಬರ್ ಇರುತ್ತೆ, ನಿಬ್ಗೊಂದು ನಂಬರ್ ಇರುತ್ತೆ, ಅದ್ರ ಟಂಗ್ಗೊಂದು ನಂಬರ್ ಇರುತ್ತೆ. HSN ಅಂದರೆ ಹಾರ್ಮೋನಿಯಸ್ ಸಿಂಕ್ರೊನೈಸ್ಡ್
ನಾಮನ್ ಕ್ಲೇಚರ್ ಅಂತ, ಅಲ್ಲಿ ಬ್ರುಸೆಲ್ಸ್ ಅನ್ನೋ ಒಂದು ದೇಶದಲ್ಲಿ ಅದು ಡಿಸೈಡ್ ಆಗೋದು. ದಿಸ್ ಫೆಸಿಲಿಟೇಸ್ ಇಂಟರ್ ಟ್ರಾನ್ಸ್ಪೋರ್ಟ್. ಲೆಟ್ ಅಸ್ ಸೇ ಎಂಟೈರ್ ವರ್ಲ್ಡ್ ಈಸ್ one market. So I will know Thai is moving in ship from India to Brussels. I will know Godambi is coming from South Africa to Mangalore. Okay. It gives immense opportunity for data mining. Okay. ಪೈಪಲ್ಲಿ ಗೋಲ್ಡ್ ಹಿಡ್ಕೊಂಡ್ಬಂದ್ಬಿಡ್ತಾರಲ್ಲ, ಪೈಪ್ದು HSN ಹಾಕಿರ್ತಾರೆ. ಸೊ HSN ಅಂದರೆ ಹಾರ್ಮನೈಸ್ ಸಿಂಕ್ರನೈಸ್ ನಾಮನ್ಕ್ಲೇಚರ್ ಅಂತ. ಅದು ಪ್ರಪಂಚದಾದ್ಯಂತ ಈ GST ಕೌನ್ಸಿಲ್ ಥರ ಒಂದು ವ್ಯವಸ್ಥೆ ಪ್ರತಿಯೊಂದು ಹೊಸ ಆವಿಷ್ಕಾರಕ್ಕೂ ನಂಬರ್ ಕೊಡುತ್ತೆ. ಈಗ ನಮಗೆ ಒಂದು ಕಾಲದಲ್ಲಿ ಪೆನ್ ಡ್ರೈವ್ ಅನ್ನೋದು ಬರೀ ಕಂಪ್ಯೂಟರ್ ಫೆರಿಫರಲ್ ಥರ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ಅದರ ಸ್ವರೂಪ ಬದಲಾಗೋಯ್ತು. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗೋಯ್ತು. ಇಟ್ ಬಿಕೇಮ್ ಸಮಥಿಂಗ್ ಎಲ್ಸ್. ದೇರ್ ವಾಸ್ ಅ ಲೈಟ್ ದೇರ್. ಫಾರ್ ಎಕ್ಸಾಂಪಲ್, ಯು ಟೇಕ್ ಟೆಲಿಫೋನ್. Telephone became combined with Xerox machine, with scanning machine, with printer. So as and when things started changing, new numbers are being given. ಪಾಟ್ಗೊಂದು ನಂಬರ್ ಇರುತ್ತೆ, ಟೊಬ್ಯಾಕೋಗೊಂದು ನಂಬರ್ ಇರುತ್ತೆ, ಟೊಬ್ಯಾಕೋ ಥ್ರೆಶ್ಡ್ ಲೀವ್ಸ್ಗೊಂದು ನಂಬರ್ ಇರುತ್ತೆ, ಟೆಂಡು ಲೀವ್ಸ್ಗೊಂದು ನಂಬರ್ ಇರುತ್ತೆ, ಸಿಗರೇಟ್ಗೊಂದು ನಂಬರ್ ಇರುತ್ತೆ, ನೀವು ಹಾಕ್ಕೊಳ್ಳೋ ಶೂಗೊಂದು ನಂಬರ್ ಇರುತ್ತೆ, ಲೇಸ್ಗೊಂದು ನಂಬರ್ ಇರುತ್ತೆ. ಅದನ್ನು GST ಕೌನ್ಸಿಲ್ ಅವರು ಯೂಸ್ ಮಾಡ್ಕೋತಾರೆ. ಅದನ್ನು GST ಕೌನ್ಸಿಲ್ ಅವರು ಮ್ಯಾಂಡೇಟ್ರಿ ಮಾಡಿದ್ದಾರೆ. 5 ಕೋಟಿ ಮೇಲಿರೋರು, 2 ಕೋಟಿ ಮೇಲಿರೋರು 8 ಡಿಜಿಟ್ ಮೆನ್ಷನ್ ಮಾಡಬೇಕು, 4 ಡಿಜಿಟ್, ಲಾಸ್ಟ್ 4 ಡಿಜಿಟ್ ಮೆನ್ಷನ್ ಮಾಡಬೇಕು ಅಂತ. ಅದು ಟ್ಯಾರಿಫ್ ಅನ್ನೋ ಒಂದು HSN ಕೋಡ್ಸ್ ಅಂತ ಗೂಗಲಲ್ಲಿ ಹಾಕಿದ್ರೆ ಬರುತ್ತೆ. ಆಮೇಲೆ ನಿಮ್ಮ ಪ್ರಾಡಕ್ಟ್ನ ಸರ್ಚ್ ಮಾಡ್ಬೋದು. ನೀವು ಈಗ ಮಡಕೆ ನಂದು ಪಾಟ್ ಅಂತ ಹಾಕ್ತೀನಿ, ನನಗೆ ಬರುತ್ತೆ. ನಂದು ಏನೋ ಹ್ಯಾಂಡಿಕ್ರಾಫ್ಟೆಡ್ ಐಟಮ್ ಇರುತ್ತೆ. ವೇರ್ ಐ ವುಡ್ ಹವ್ ಮೇಡ್ ಸಮ್ ವಿಕರ್ ಥಿಂಗ್ ಫ್ರಮ್ ಅಸ್ಸಾಂ ಬ್ಯಾಂಬೂ, ಅಥವಾ ಬೇರೆ ವಸ್ತು ನನ್ನ ರಾಜ್ಯದಲ್ಲಿ ಸಿಗೋದು ಅಡಿಕೆ ಪುಡಿ, ಅಡಿಕೆನ ಪುಡಿ ಮಾಡಿ ಏನೋ ಬಣ್ಣ ಮಾಡ್ತಾರೆ. ಇದನ್ನೆಲ್ಲ ಡಿವೈಡ್ ಆಗುತ್ತೆ. ಸಪೋಸ್ ನಿಮ್ಮದೊಂದು ಹೊಸ ಆವಿಷ್ಕಾರ ಆಗಿ ಇನ್ನೇನು ಅದು HSN ಇಲ್ಲ ಅಂದರೆ ಅದಕ್ಕೊಂದು ನಂಬರೇ ಕೊಟ್ಬಿಡ್ತಾರೆ ಅವರು, ಡಿಸೈಡ್ ಮಾಡಿ. ನಿಮಗೂ ಉಪಯೋಗ, ಕೊಳ್ಳೋವನಿಗೂ ಉಪಯೋಗ, ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ನಿಖರವಾಗಿ ಆ ನಂಬರ್ ನಮ್ಗೆ ಹೇಳುತ್ತೆ. ನಾನು ಯಾವುದಕ್ಕಾದರೂ ನೀವು ನಂಬರ್ ಕೊಡ್ತೀರಾ ಅಲ್ವಾ, ರ್ಯಾಕ್ಗೆ ನಂಬರ್ ಕೊಡ್ತೀರಾ, ಎಂಪ್ಲಾಯಿ ಐಡೆಂಟಿಟಿ ನಂಬರ್ ಕೊಡ್ತೀರಾ, ಆ ಥರ ವರ್ಲ್ಡ್ ವೈಡ್ ದಿ ಸೊಸೈಟಿ ಆಫ್ ದಿ ವರ್ಲ್ಡ್ ಹ್ಯಾಸ್ ಡಿಸೈಡೆಡ್ ಈಚ್ ಪ್ರಾಡಕ್ಟ್ ಶುಡ್ ಬಿ ಡಾಕ್ಯುಮೆಂಟೆಡ್ ವಿತ್ ಅ ನಂಬರ್. ಅರ್ಥ ಆಯ್ತು. ಸೊ ಈಗ ನೀವು ಹೇಳ್ತಾ ಇದ್ರಿ ಭೂಮಿಯಿಂದ ತೆಗೆಯೋದು ಏನೇ ಇದ್ರು ಅದಕ್ಕೆ ಇಲ್ಲ, ಅದನ್ನ ಸಂಸ್ಕರಣೆ ಮಾಡ್ತಿದ್ದಂಗೆ ಸಂಸ್ಕರಣೆ ಮಾಡಿ ಅದನ್ನು ಸಾಗಣೆ ಮಾಡುವಾಗ ಟೊಬ್ಯಾಕೋ, ಅಡಿಕೆ, ಕೆಲವು ಎಕ್ಸೆಪ್ಷನ್ಸ್ ಇದೆ. ಸಿನ್ಗೂಡ್ಸು ಮಾಡ್ತೀವಿ ನಾವು, ಅದಕ್ಕೆಲ್ಲ ಎಕ್ಸೆಪ್ಷನ್ಸ್ ಇದೆ. ಅದಕ್ಕೆಲ್ಲ ಈ HSN ಕೋಡೇ ನೋಡಬೇಕು. HSN ಕೋಡೇ ಮೂಲ. ಅರ್ಥ ಆಯ್ತು. ಸೊ ಈಗ ಸರ್, ನಾನು GST ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಏನೀಗ ನಾನೊಂದು ಹೊಸ ಬಿಸ್ನೆಸ್ನ ಶುರು ಮಾಡ್ತೀನಿ. ಪ್ರಾಪ್ರೇಟರ್ಶಿಪ್, ಪಾರ್ಟ್ನರ್ಶಿಪ್, ಪ್ರೈವೇಟ್ ಲಿಮಿಟೆಡ್, 1% ಕಂಪ್ನಿನ ಏನೋ ಮಾಡ್ತೀನಿ. ಡೇ 1 ನಾನು GST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಿಲ್ಲ. ನನ್ನ ಬಿಸ್ನೆಸ್ ಪ್ಲಾನ್ ಪ್ರಕಾರ ನನಗೆ ಈ ವರ್ಷ 40 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ ಅಥವಾ 20 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ರೆ ಡೇ 1 ಮಾಡ್ಕೋಬಹುದು. ಇಲ್ಲ ಅಂದರೆ ಆಸ್ ಅಂಡ್ ವೆನ್ ಇಟ್ ಹಿಟ್ಸ್. ಹೌದು. ಅದಾದ್ಮೇಲೂ ಕೂಡ ನನಗಿಲ್ಲ 1 ಕೋಟಿಗಿಂತ ಕಡಿಮೆ ಇದೆ ಅಥವಾ 70 ಲಕ್ಷಕ್ಕಿಂತ ಕಡಿಮೆ ಇದೆ, ಕಾಂಪೋಸಿಷನ್ ಓಕೆ ಅಂದ್ರೆ ಕಾಂಪೋಸಿಷನ್ಗೆ ಹೋಗ್ಬೋದು. ಬಟ್ ದ ಡೇ ಇಟ್ ಕ್ರಾಸಸ್, ಐ ಹ್ಯಾವ್ ಟು ಮೂವ್, ಶಿಫ್ಟ್. ಯು ಹ್ಯಾವ್ ಟು ಮೂವ್. ಯು ಹ್ಯಾವ್ ಬೀನ್ ಗಿವನ್ ಸಮ್ ಸ್ಪೆಸಿಫಿಕ್ ಟೈಮ್ ವಿತ್ ಇನ್ ಸೋ ಮೆನಿ ಡೇಸ್ ಯು ಹ್ಯಾವ್ ಟು ಇನ್ಫಾರ್ಮ್. ಇಲ್ಲಿ ಒಂದು ವಿಚಾರ ಹೇಳ್ತೀನಿ. ರಿಜಿಸ್ಟ್ರೇಷನ್ ತಗೊಳ್ಳದೆ ಯಾರು ವ್ಯಾಪಾರಸ್ಥರು ವ್ಯಾಪಾರ ಮಾಡಬೇಡಿ, ಅದರ್ ದೆನ್ ವ್ಯವಸಾಯ ಮಾಡೋರು. ಓಕೆ, ಬೆಟರ್. ಯಾಕಾಗಿ? ಐ ವಿಲ್ ಟೆಲ್ ಯು. When you started money.com, you wanted to break all the records, right? Unless you have records, how can you break records? To show you are a GST officer, to show that I am below turnover, I should keep records. ಅಲ್ವಾ? ನನ್ನ ಟರ್ನೋವರು 40 ಲಕ್ಷ ಇಲ್ಲ 39 ಲಕ್ಷ 99 ಸಾವಿರ ಅಂತ ಕರಾರುವಕ್ಕಾಗಿ ಹೇಳೋದಕ್ಕೆ ನನ್ನ ಹತ್ರ ಅಕೌಂಟ್ಸ್ ಇರಬೇಕು. ಯಾವಾಗ ನನ್ನ 40 ಲಕ್ಷ ಆಗಿಲ್ಲ ಅಂತ ಹೇಳೋಕ್ಕಾಗತ್ತಾ? Sudhir, there are so many, just as you have artificial intelligence, there are inherent parameters. You have a shop in Commercial Street. You pay daily 3,000 rupees rent. How can you show 30 lakhs rupees turnover?
ಯು ಪೇ ಎಲೆಕ್ಟ್ರಿಸಿಟಿ ಬಿಲ್ ಆಫ್ 18,000 rupees, 24 ಬಲ್ಬು ಜೂಮ್ ಅಂತ ಮಾಡ್ತಾ ಇರ್ತೀರಾ, ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ಆಗತ್ತಾ? ವಾಟ್ ಹ್ಯಾಪನ್ಸ್ ಈಸ್ ವಿ ಬಿಕಮ್ ಬರ್ಡನ್ ಟು ಅವರ್ ಸೆಲ್ಫ್ ಬೈ ನಾಟ್ ಟೇಕಿಂಗ್ ಅ ರಿಜಿಸ್ಟ್ರೇಷನ್. ನನ್ನ ಪಾಲಿನ ತೆರಿಗೆ ಹೋಗಲಿಲ್ಲ ಅಂದರೆ ಅದು ಎಲ್ಲೋ ಇನ್ನೊಬ್ಬನ ಕೊಳ್ಳೋ ಸಾಮರ್ಥ್ಯ ಕಡಿಮೆ ಮಾಡುತ್ತೆ, ನನ್ನ ಹತ್ರ ಗಿರಾಕಿ ಬರಲ್ಲ. ಸೊ ನಾನು ಅಡ್ವೈಸ್ ಮಾಡೋದು, ವ್ಯಾಪಾರ ಕೊಳ್ಳು ಮಾರು ಸೇವೆ ಅಥವಾ ಸೇವೆ ಹಾಗೂ ಸರಕು ಇದ್ದರೆ ದಯವಿಟ್ಟು GST ರಿಜಿಸ್ಟ್ರೇಷನ್ ತೊಗೊಳ್ಳಿ. ಒಂದು 20 ನಿಮಿಷ ಈ ಥರ ಸಂಸ್ಥೆ ಪ್ರಸ್ತುತ ಮಾಡೋ ಕ್ಲಾಸ್ ಅಟೆಂಡ್ ಮಾಡಿ. ನಿಮ್ಮ ರೈಲ್ವೆ ಟಿಕೆಟ್ ಬುಕ್ಕಿಂಗಿಂತ ಈಸಿ. ಇಲ್ಲಿಂದ US ಹೋಗಬೇಕು ಅಂದರೆ ಕೂತ್ಕೊಂಡು ನೀವು ಏನೆಲ್ಲ ಬದಲು ಹೇಳ್ತೀರಾ ನಿಮ್ಮ ಟ್ರಾವೆಲ್ ಏಜೆನ್ಸಿಗೆ. ಐ ಆಮ್ ಟೇಕಿಂಗ್ ಅಪ್ ದಿ ಏರ್ಕ್ರಾಫ್ಟ್ ಇನ್ ಬ್ಯಾಂಗ್ಳೂರ್, ನನಗಿಲ್ಲಿ ವೆಜಿಟೇರಿಯನ್ ಫುಡ್ ಬೇಕು, ಅಲ್ಲಿ ಈ ಫುಡ್ ಬೇಕು, ಹೀತ್ರೂನಲ್ಲಿ ಇಳಿತೀನಿ, ಈ ಸೇವೆ ಬೇಕು, ಫ್ರಾಂಕ್ಫರ್ಟಲ್ಲಿ ಇಳಿತೀನಿ. ಇಷ್ಟು ಫಿಲಪ್ ಮಾಡೋ ಪೇಷನ್ಸ್ ಇದೆ. ನಮಗೆ ಅನ್ನ ನೀರು ಕೊಡೋ ವ್ಯಾಪಾರನ ರೆಕಾರ್ಡ್ ಮಾಡೋ ಪೇಷನ್ಸ್ ಇರಬೇಕು. ಆ್ಯಂಡ್ ಇಟ್ ಈಸ್ ವೆರಿ ಈಸಿ. GSTN ಸೈಟ್ಗೆ ಹೋಗಿ, ಕರ್ನಾಟಕ GST ವೆಬ್ಸೈಟ್ಗೆ ಹೋಗಿ ಅಥವಾ ತಮಿಳ್ನಾಡು GST ವೆಬ್ಸೈಟ್ಗೆ ಹೋಗಿ, ಯಾವುದೇ ವೆಬ್ಸೈಟ್ಗೆ ಹೋಗಿ ಅಂಬೆಗಾಲು ಇಡೋದ್ರಿಂದ ಎದ್ದು ಓಡೋವರೆಗೂ ಇನ್ಫಾರ್ಮೇಷನ್ ಫಸ್ಟ್ ಕ್ಲಾಸ್ ಆಗಿದೆ. ನಾನು ಪ್ರತಿ ಮೀಟಿಂಗಲ್ಲಿ ಹೇಳೋದು, ಆಫೀಸ್ಗೆ ಹೋಗಿ ನಮಸ್ಕಾರ ಮಾಡಿ GSTN ಸೈಟ್ ಓಪನ್ ಮಾಡಿ, ನಿಮ್ಮ ಅಕೌಂಟ್ ಸೈಟ್ ಓಪನ್ ಮಾಡಿ, ನಿಮ್ಮ ರಿಸೀವಬಲ್ಸು, ಪೇಯಬಲ್ಸು, ಸೇಲ್ಸ್ ಆ್ಯಸ್ ಆನ್ ಮಂತ್, ಸೇಲ್ಸ್ ಆ್ಯಸ್ ಆನ್ ಡೇ ನೋಡಿ, ಅದಕ್ಕೂ ಒಂದು ನಮಸ್ಕಾರ ಹಾಕಿ ಆಮೇಲೆ ವ್ಯಾಪಾರ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಟಾಟಾ ಬೈ ಬಾಯ್.